ನಮಸ್ಕಾರ. ನಮ್ಮ DRS ಚಾನೆಲ್ ಸ್ವಲ್ಪ ಬೆಳೀತಾ ಇದೆ ಅಂತ ಗೊತ್ತು. ಅಂಡ್ ಅಭಿಮಾನಿಗಳು ಎಲ್ಲ ಕಡೆನೂ ಇದ್ದೀರಾ, ಎಲ್ಲೆಲ್ಲೋ ನೋಡ್ತಾ ಇರ್ತೀರಾ. ಆ ಫ್ಯಾನ್ ಫಾಲೋಯಿಂಗ್ ಇದ್ದಿದ್ದೇನೆ. ಸೊ ಒಂದ್ಸಲಿ ಪ್ರಾಮಿಸ್ ಮಾಡಿದ್ವಿ ಸಂಭಾಷಣೆ ತೊಗೊಂಡ್ಬರ್ತೀವಿ ಅಂತ. ಆ ಸಂಭಾಷಣೆ ಹಂಗೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಒಬ್ಬೊಬ್ರು ಗೆಸ್ಟ್ ಬರ್ತಾನೆ ಇರ್ತಾರೆ. ಬಟ್ ಅದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಿದ್ವಿ, ನಮ್ಮ ಪ್ಯಾನಲಲ್ಲೇ ಇರೋರ ಬಗ್ಗೆ ಯಾಕೆ ನಾವು ಯೋಚನೆ ಮಾಡಬಾರ್ದು, ಅವ್ರ ಬಗ್ಗೆ ಹೇಳಬಾರ್ದು ಅನ್ನೋದನ್ನ. ಸೊ ಚಿಪ್ಲಿ ಮತ್ತೆ ಅಖಿಲ್ ಜಾಯ್ನ್ ಆಗಿದ್ದಾರೆ. ಜಾನಿ ಹೆಂಗಿದ್ರು ಹೋಸ್ಟ್ ಮಾಡ್ತಾನೆ ಇರ್ತಾನೆ. ಆದ್ರೆ ಇವತ್ತು ಚಿಪ್ಲಿನ ಚೂಸ್ ಮಾಡಿದೀವಿ. ಚಿಪ್ಲಿ ಯಾರು ಅನ್ನೋದೇ ಸುಮ್ಮನೆ ಮಾತಾಡ್ತಾನೆ ಇರ್ತಾನೆ. ಸುಮ್ಮನಿರ ಆಮೇಲೆ ಚಾನ್ಸ್ ಕೊಡ್ತೀವಿ ಮಾತಾಡಕ್ಕೆ. ಚಿಪ್ಲಿ ಯಾರು? ಯಾಕಂದ್ರೆ ವಿಜಿ ಯಾರು ಅಂತ ಅವಾಗ ಒಂದ್ಸಲಿ ಮಾಡಿದ್ವಿ. ಅದು ಒಂದು ಆಲ್ರೆಡಿ ಲಿಂಕ್ ಇದೆ, ಬೇಕಾದ್ರೆ ಶೇರ್ ಮಾಡ್ತೀವಿ. ಏನಿಲ್ಲ, ಸಿಂಪಲ್ ಆಗಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಜಾನಿ ಯಾರು ಅಂತ ಒಂದ್ಸಲಿ ಮಾಡಿದ್ವಿ. ಸೊ ಹಾಗಾಗಿ ಚಿಪ್ಲಿ ಯಾರು? ಚಿಪ್ಲಿ ನೀನ್ ಯಾರು? ಅವ್ರ ಅಪ್ಪನ ಮಗ. ಯಾ, ನನ್ ಕನ್ಫ್ಯೂಸ್ ಆಗೋಯ್ತು ಏನ್ ಹೇಳಿ ಅಂತ. ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು. ನಿಂದು ಮೋಸ್ಟ್ಲಿ 2 hours ಆಗಿರುತ್ತೆ, ನಮ್ದೆಲ್ಲ 10 minutes. ಹಿಂಗೆ ಬಕ್ವಾಸ್ ಏನ್ರಿ? ಇಲ್ಲ, ಚಿಪ್ಲಿ ಯಂಗ್ಸ್ಟರ್ ಇಂದ ನೋಡಿರೋದು ನಾನು. ಏನು ಪೆಂಟಾಂಗ್ಲಸ್ ಡೇಸ್ ಇಂದ ನೋಡಿದ್ದು. ಇವ್ರ ಬಗ್ಗೆ ನನಗೆ ಫಸ್ಟ್ ಮಾಹಿತಿ ಕೊಟ್ಟಿದ್ದು ಗಿರೀಶ್ ರಾಜು ಅಂತ ಒಬ್ಬರು ಸೈಕಲ್ ಅಂತ ಪ್ರೀತಿಯಿಂದ ಕರಿತಾ ಇದ್ವಿ. ನೀನ್ ಬರ ಚಿಪ್ಲಿನ ನೋಡ್ಬೇಕು ಅಂತ. ಜಯನಗರಲ್ಲಿ ಒಂದು ಅಕಾಡೆಮಿಲಿ ನಮ್ ಚಿಪ್ಲಿ ಅವರು ಏನ್ ಹೇಳ್ತೀರಾ ಉದ್ಭವ ಆಗಿದ್ದ. ಹೌದು. ಆಮೇಲೆ ಫಸ್ಟ್ ಇಲ್ಲ VT ಗ್ರೌಂಡ್ಸ್ ಅಲ್ಲಿ ಶುರುವಾಯ್ತು. ಫಸ್ಟ್ ನಾನು ಕ್ರಿಕೆಟ್ ಶುರು ಮಾಡಿದ್ದು BTM ಲೇಔಟ್ ಅಲ್ಲಿ. ಅನಂತರಾಮ್ ಅಂತ ಇದ್ರು. ಅದಕ್ಕೂ ಮುಂಚಿನ ಸ್ಟೋರಿ ಏನು ಅಂತಂದ್ರೆ, ನಂಗೆ ಒಂದು ಆಕ್ಸಿಡೆಂಟ್ ಆಗಿತ್ತು. ಈ 2 wheeler ಅಲ್ಲಿ ಹೋಗ್ತಾ ಊರಲ್ಲಿ ಟೈರ್ ಕಾಲ್ ಕೊಟ್ಬಿಟ್ಟು. ಸಾಗರ ಊರು, ಮೂಲತಃ ಸಾಗರ. ಪಡವಗೋಡು ಅಂತ ಹಳ್ಳಿ. ಅಲ್ಲಿ ಕಾಲ್ ಕೊಟ್ಬಿಟ್ಟಿದೆ, ಹಿಂಗೆ ಫ್ಲಾಟ್ ಫುಟ್ ಆಗ್ಬಿಟ್ಟಿತ್ತು ಅದರಿಂದ. ಸೊ ಅವ್ರು ಹೇಳಿದ್ರು ಡಾಕ್ಟ್ರು ಸ್ಪೋರ್ಟ್ ಏನಾರು ಆಡಿಸಿ ಸರಿಯಾಗತ್ತೆ ಅಂತ. ಹಿಂಗಾಗೋಗಿತ್ತು. ನೀನು ಕ್ರಿಕೆಟರ್ ಬೈ ಆಕ್ಸಿಡೆಂಟ್. ಆಮೇಲೆ ಆ ಇನ್ನೊಬ್ರು ಡಾಕ್ಟರ್ ಏನ್ ಮಾಡಿದ್ರು, ಅದು ಇದ್ ಕೊಟ್ರು, ಏನದು ಸಪೋರ್ಟ್ ಆರ್ಚ್ ಏನೋ ಕೊಡ್ತಾರಲ್ಲ ರೆಡಿ ಮಾಡಕ್ಕೆ. ಆಮೇಲೆ ಹಂಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಅಪ್ಪ ಫೈಂಡ್ ಔಟ್ ಮಾಡಿದ್ರು BTM ಲೇಔಟ್ ಅಲ್ಲಿ ಇವ್ರು ಅನಂತರಾಮ್ ಅಂತಿದ್ದಾರೆ ಅಂತ. ಚಿಪ್ಲಿ ನೀವು ಓದಿದ್ದು VT. ಫಸ್ಟ್ ರೆಡ್ಡಿ ಜನಸಂಘ ಕೋರಮಂಗಲ. ಅಲ್ಲಿಂದ ನಾವು ಶಿಫ್ಟ್ ಆಗ್ತೀವಿ BTM ಲೇಔಟ್ಗೆ. ಅವಾಗ 7th ಸ್ಟ್ಯಾಂಡರ್ಡ್ ಇದಕ್ ಬರ್ತೀನಿ VTಗೆ. ಅಲ್ಲೇ ಅನಂತರಾಮ್ ಅವರಿಂದ ಈ ಕಡೆ ಶಿಫ್ಟ್ ಆಗ್ತೀನಿ. ಮನ್ಸೂರ್ ಅಹಮದ್ ಅಂತ ಕೋಚ್ ಇರ್ತಾರೆ VT ಸ್ಕೂಲಲ್ಲಿ. ಯಾಕೆ VT ಸ್ಕೂಲ್ ಯಾವ್ದು ಅಂತ ಕೇಳಿದೆ ಅಂದ್ರೆ, ನಿಮ್ ಫ್ರೆಂಡ್ಸ್ ನಿಮ್ಮ ಅಲ್ಯೂಮಿನಿ ಅವರು ಇಲ್ಲಿ ಅಲ್ಲಿನವರು ಅಂತ ಅವ್ರು ಖುಷಿ ಆಗ್ಬಿಡ್ತಾರೆ. ಚಿಪ್ಲಿ ನಮ್ ಸ್ಕೂಲ್ ಅಂತ. ಅಲ್ಯೂಮಿನಿಯಂ ಚಿಪ್ಲಿ ಸ್ಕೂಲ್ ಸೇರ್ಕೊಂಡಿದ್ದೆ ಅಷ್ಟೇ. ಸ್ಕೂಲ್ಗೆ ಹೋಗಿದ್, ಸ್ಕೂಲ್ ಕ್ರಿಕೆಟ್ ಇರ್ಲಿಲ್ಲ ಅಲ್ಲಿ. ಸ್ಕೂಲ್ ಕ್ರಿಕೆಟ್ ಆಡಿಲ್ಲ ನಾನು, ಬರೀ ಅಕಾಡೆಮಿ ಹೋಗ್ತಾ ಇದ್ದೆ. ಈ ಟೂರ್ನಮೆಂಟ್ಸ್ ಎಲ್ಲ ಆಡ್ತಾ ಇದ್ದೆ. ಆಮೇಲೆ ಅವಾಗ ಏನ್ ಗೊತ್ತಾ, ನಂದು 10th ಸ್ಟ್ಯಾಂಡರ್ಡ್ ಅಲ್ಲಿ ಹೈಟ್ ಏನ್ ಗೊತ್ತಾ, 4'10". ನಂಬ್ತೀಯ ನೀನು? 5'10" ಇದೀನಿ. ನೀನ್ ಇಷ್ಟೇ ಇದ್ದಿದ್ದು. ಅಲ್ಲಿ ಒಂದು ಇವನ್ ಎಲ್ಲಿ ಮೀಟ್ ನೋಡಿದ್ದು ಅಂದ್ರೆ ಸಖತ್ ಸೀನಿಯರ್ ಪ್ಲೇಯರ್ ಅವಾಗ. ಅಲ್ಲ, ನೀನ್ ಅಲ್ಲಿಗೆ ಹೋಗ್ಬಿಡ್ಬೇಡ, ಆಲ್ರೆಡಿ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಒಂದ್ ಸ್ವಲ್ಪ ವೇಟ್. ಅಲ್ಲ ಅದೇ ಅಕಾಡೆಮಿ ಹೋದ. ನೀನ್ ಫಸ್ಟ್ ಯಾವಾಗ ಒಂದು ಮ್ಯಾಚ್ ಆಡಿಲ್ಲ ಅಂದೆ, ಸ್ಕೂಲ್ ಕ್ರಿಕೆಟ್ ಆಡಿಲ್ಲ ಅಂದೆ, ಒಂದ್ ಸ್ವಲ್ಪ ಒಳ್ಳೆ ಮ್ಯಾಚ್ ಆಡಕ್ ಶುರು ಮಾಡಿದ್ ಯಾವಾಗ ನೀನು? ಸೊ ಯಾವಾಗ ಅಲ್ಲಿ BTM ಲೇಔಟ್ ಇಂದ VT ಇದಕ್ ಬಂದು ಅವಾಗ ರೆಕಗ್ನೈಸ್ ಮಾಡಿದ್ರು. ಡೈಮಂಡ್ CC ಅಂತ ಅಂಡರ್-14, ನಾನು ಅಂಡರ್-14 ಇದೆ, 14 ವರ್ಷ. ಅವಾಗ 4th ಡಿವಿಷನ್ ಶುರು ಮಾಡಿದೆ ಆಡಕ್ಕೆ. ಅವಾಗಿಂದ ಡೈಮಂಡ್ ಅಂತ ಡೈಮಂಡ್ CC ಪಿಕ್ ಮಾಡಿದ್ರು. ಮ್ಯಾಟಿಂಗು ಗೊತ್ತಲ್ಲ, ಅವಾಗ ಇದು ಆಡೇ ಇಲ್ಲ, ಈ ತರ ಪೇಸು ಎಲ್ಲ ಗೊತ್ತೇ ಇಲ್ವಲ್ಲ ನಮ್ಗೆ, ಚಿಕ್ಕ ಹುಡುಗ ಬೇರೆ. ಅವಾಗ ಅಲ್ಲ ಆಡಕ್ ಶುರು ಮಾಡಿದ್ದು. 2 ವರ್ಷ ಆಡ್ದೆ. ಆಮೇಲೆ ಸಮ್ಮರ್ ಕ್ಯಾಂಪು ಬ್ರಿಜೇಶ್ ಪಟೇಲ್ ಕ್ರಿಕೆಟ್ ಅಕಾಡೆಮಿ ಸೇರ್ಸ್ತಾರಪ್ಪ, ಬರೀ ಸಮ್ಮರ್ ಕ್ಯಾಂಪ್. ಅಲ್ಲಿ ಜಶ್ವಂತ್ ಸರ್ ನೋಡ್ತಾರೆ, ಸೀನಿಯರ್ ನೆಟ್ಗೆ ಹಾಕ್ತಾರೆ. ಅಂಡರ್-16, ಅಂಡರ್-14 ಚೆನ್ನಾಗಿ ಆಡ್ತಾ ಇದೆ ಆಡು ಅಂತ. ಆಮೇಲೆ ಅವ್ರು ರೆಫರ್ ಮಾಡ್ತಾರೆ ಇರ್ಫಾನ್ ಸರ್ಗೆ, ಲೀಗ್ ಆಡ್ಸಿ ಇವ್ರನ್ನ ಅಂತ. ದೆನ್ ಜವಾನ್ಸ್ ಮೂವ್ ಆಗ್ತೀನಿ. ಲೀಗಲ್ ಪ್ಲೇಯರ್ ಆಗಿದ್ದ. ಅವಾಗ ಲೀಗಲ್ ಪ್ಲೇಯರ್ ಅದೇ ನಾನು. ಜವಾನ್ಸ್ ಆಡಿದಾಗ ನಮ್ಮ RX ಮುರಳಿ ಸರ್ ಇದಾರಲ್ಲ, ಅವರು ಕ್ಯಾಪ್ಟನ್ ಅವಾಗ ಜವಾನ್ಸ್ಗೆ. ಅವರು SR ದೀಪು ಇದ್ರು. ನೀನ್ ನಾವು ಜವಾನು, ಅವ್ನ್ ಜವಾನು. ಆಮೇಲೆ ಅಲ್ಲಿ 2 ವರ್ಷ ಆಡಿ ರನ್ ಎಲ್ಲ ಹೊಡೆದು ಸ್ಲೋಲಿ ಗ್ರಾಜುಯೇಟ್ ಆಗಿ 3rd ಡಿವಿಷನ್ ಪ್ರಮೋಟ್ ಆಗ್ತೀವಿ. ಫಸ್ಟ್ ನೀನ್ ಪೆಂಟಾಗ್ಲರ್ಸ್ ಆಡಿದ್ ಯಾವಾಗ? ಅಥವಾ SS ಶ್ರೀನಿವಾಸನ್ ಅಂತ ಕರಿತೀವಿ. ಅಲ್ಲ, ಅದಕ್ಕೂ ಮುಂಚೆ ಫಸ್ಟ್ ಆಡಿದ್ದು ಅಂಡರ್-19 ಝೋನಲ್ಸ್ ಫಸ್ಟ್ ಆಡಿದ್ದು. ಓಕೆ. ಪೆಂಟಾಗ್ಲರ್ಸ್ ಮುಂಚೆ ಅಂಡರ್-19 ಲೀಗ್ ಅಂತ ಇತ್ತು. ಅಲ್ಲಿ ರನ್ ಹೊಡೆದಾಗ ಏನ್ ಮಾಡಿದ್ರು, ಝೋನಲ್ಸ್ ಅಲ್ಲಿ ಹಾಕಿದ್ರು ಟೀಮು. ಅಲ್ಲಿ ಆಮೇಲೆ ಅಂಡರ್-19 ಸ್ಟೇಟ್ ಸೆಲೆಕ್ಟ್ ಆದೆ. ಯಾರು ಕ್ಯಾಪ್ಟನ್ ಅವಾಗ? ಅಂಡರ್-19 ಸ್ಟೇಟ್ ಟೀಮ್ಗೆ ರಘು ಕ್ಯಾಪ್ಟನ್ ಆ ವರ್ಷ. ಸಿ ರಘು. ಈಗ ನಮ್ಮ ರಂಜಿ ಟ್ರೋಫಿ ಸೆಲೆಕ್ಟ್ ಆಗಿದ್ದಾರೆ ಅವರು. ಆಮೇಲೆ ಅಂಡರ್-19 ಇಂದ ಹಂಗೆ ಲೀಗು ಈ ಕಡೆ ಬೆಳೀತಾ ಹೋಯ್ತು. 3rd ಡಿವಿಷನ್ ಹೋದೆ, ಮತ್ತೆ ರನ್ ನೋಡಿದೆ. ಆಮೇಲೆ 1st ಡಿವಿಷನ್ ಓಕೆ ನೀ ಸ್ವಸ್ತಿಕ್ ಆಡು ಅಂತ ಶುರು ಮಾಡಿದ್ದು. ಅಲ್ಲಿಂದ ಸ್ವಸ್ತಿಕ್ 1st ಡಿವಿಷನ್ ಆಡ್ಕೊಂಡ್ಬಂದಿದೆ ಸಾಕಷ್ಟು ವರ್ಷ.
ಅಂಡರ್-19 ಆಡದೆ 2 ವರ್ಷ, ಆಮೇಲೆ 22 ಮೂವ್ ಆದೆ. ಬಟ್ ಪ್ರಾಕ್ಟೀಸು ಎಲ್ಲ ನಡೀತಾ ಇದ್ದು ಸಾಕಷ್ಟು. ಏನು ಅಂದ್ರೆ ಗಂಟುಗಟ್ಲೆ ಬ್ಯಾಟಿಂಗ್ ಆಡೋದು. KOC ಒಂದು ಅಡ್ವಾಂಟೇಜ್ ಏನಿತ್ತು ಅಂತಂದ್ರೆ ಎನಿ ಟೈಮ್ ರೆಡಿ ಇರೋರು ಬೌಲಿಂಗ್ ಮಾಡಕ್ಕೆ. ನಮ್ ರಾಘು ಇದಾರಲ್ಲ ಈಗ ಇಂಡಿಯನ್ ಟೀಮ್ ಅಲ್ಲಿ ಇದಾರಲ್ಲ, ಅವ್ರು ಯಾವಾಗ್ಲೂ ಇರೋರು. ನಾನು ದೀಪಕ್ ಸೊಗಳೆ ಹೋಗ್ತಾ ಇದ್ವಿ, 2 ವೀಲರ್ ಅವಾಗ ಹೀರೋ ಪುಕ್ ಇತ್ತು ನನ್ನ ಹತ್ರ, ಅವನ್ನ BTM ಲೇಔಟ್ ಪಿಕ್ ಮಾಡಿ ಹೋಗ ಗಂಟೆಗಟ್ಲೆ ಬ್ಯಾಟಿಂಗ್ ಆಡೋದು. ಇದು ಇವತ್ತು ಹಿಂಗ್ ಔಟ್ ಆದ್ವಾ ಅದ್ರ ಮೇಲೆ ವರ್ಕ್ ಮಾಡೋಣ, ಒಂಥರ ಟ್ರಯಲ್ ಅಂಡ್ ಎರರ್ ತರ. ಅವಾಗ ಏನು ಫೋನ್ ಇರ್ತಾ ಇರಲಿಲ್ಲ, ಏನಿಲ್ಲ, ವಿಡಿಯೋಸ್ ಮಾಡಕ್ಕಾಗಲ್ಲ, ಹೆಂಗ್ ಬರ್ತಾ ಇದೆ ಬ್ಯಾಟಿಂಗ್ ನೋಡಕ್ಕಾಗಲ್ಲ. ಸೊ ಒಂದಿನ ಇನ್ ಸ್ವಿಂಗ್ ಔಟ್ ಆದ್ರೆ ಅದನ್ನೇ ಪ್ರಾಕ್ಟೀಸ್ ಮಾಡೋದು, ಬೌಲಿಂಗ್ ಮಷೀನು, ಥ್ರೋ ಡೌನ್ಸ್ ಆಡ್ತಾನೆ ಇರೋದು ಹಿಂಗೆ. ಸೊ ಅಂಡರ್-19 ಅಲ್ಲಿ ಯಾವ ತರ ಇತ್ತು ಗೇಮ್ ನಂದು ನಂಗೆ ಜ್ಞಾಪಕ ಇದೆ. ಇನ್ನು ಉಪ್ಪಲಲ್ಲಿ ಮ್ಯಾಚ್ ಆಡ್ತೀವಿ ಆಂಧ್ರ ಮೇಲೆ, 18 ರನ್ ಹೊಡಿಯಕ್ಕೆ 100 ಬಾಲ್ ತಗೋತೀನಿ, ಹೊಡೆದ್ರೆ ಹೋಗ್ತಾನೆ ಇಲ್ಲ ಬಾಲು. ಏನ್ ಗುರು ಶಕ್ತಿನೇ ಇಲ್ವಾ ನಮ್ಗೆ ಅಂತ. ಯಾರು ಐಡೆಂಟಿಫೈ ಮಾಡಿದ್ನ ಅಂಡರ್-19 ಸ್ಟೇಟ್ಗೆ? ಯಾಕೆಂದ್ರೆ ಅಂಡರ್-19 ಝೋನಲ್ಲಿ ಹೇಳ್ತೀನಿ ಡಿಫ್ರೆನ್ಸ್ ಏನಿತ್ತು ಅಂತ. ಒಂದು ಸ್ಪೈಕ್ಸ್ ಹಾಕೊಂಡೆ ಅಭ್ಯಾಸ ಇಲ್ಲ, ಮ್ಯಾಟಿಂಗ್ ಅಲ್ಲಿ ಆಡ್ತಾ ಇದ್ದಿದ್ದು. ಮ್ಯಾಟಿಂಗ್ ಗ್ರೌಂಡ್ ಗೊತ್ತಲ್ಲ, ಹಿಂಗ್ ತಳ್ಳಿದ್ರೆ 4 ರನ್ ಅಲ್ಲಿ ಹೊಡಿತೀವಿ ಹಿಂಗೆ, ಈ ತರ ಔಟ್ ಫೀಲ್ಡ್ ಗ್ರೀನ್ ಹಿಂಗ್ ಹೊಡಿದಿರೆ ಅಲ್ಲೇ ಫೀಲ್ಡರ್ ಹಿಂಗೆ ಹಿಡಿತಾರೆ, ಹಿಂಗ್ ವಾಪಸ್ ಹಾಕ್ತಾರೆ. ಅವ್ರು ರೇಕ್ಸಕ್ ಶುರು ಮಾಡ್ಬಿಟ್ಟಿದ್ರು ಸಿಲ್ಲಿ ಪಾಯಿಂಟ್ ಅವರು. 1 2 3 ಅಂದ್ರೆ 1 ಹಿಂಗಂತೆ, 2 ಹಿಂಗ್ ಬರುತ್ತಂತೆ, 3 ಡಿಫೆನ್ಸ್ ಆಡ್ತಾರಂತೆ. ಸಿಲ್ಲಿ ಪಾಯಿಂಟ್ ಅಲ್ಲಿ ಹಿಂಗ್ ನಿಲ್ಸ್ಕೊಂಡು ಫುಲ್ ಡೇ ರೇಕ್ಸಿದ್ರು ನಮ್ಗೆ. ಆಮೇಲೆ ವಾಪಸ್ ಕಾಲೇಜ್ ಆಡಿದ್ದು, ಕಾಲೇಜು BHS ಫಸ್ಟ್ PUC ಇಂದ ಹಿಡಿದು ಡಿಗ್ರಿ ಮುಗಿಯೋ ತನಕ ಅಲ್ಲೇ ಇದ್ದಿದ್ದು. ಸಖತ್ ಏನೋ ಒಂಥರ ಕಾಂಪಿಟೇಟಿವ್ನೆಸ್ ಇರೋದು. ಸ್ಟೇಟ್ ಮ್ಯಾಚ್ ಆಡೋದಕ್ಕಿಂತ ಕಾಲೇಜ್ ಮ್ಯಾಚ್ ಜಾಸ್ತಿ ಟೆನ್ಷನ್, ಗೆಲ್ಬೇಕು ಅಂತ. ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಯಾವಾಗ ಶುರು ಮಾಡಿದ್ನಿ? ಡಮಾಲ್ ಡಿಮಿಲ್ ಅಂಡರ್-19 ಇಂದ ವಾಪಸ್ ಬಂದ್ಮೇಲೆ, ಆ ತರ ಆಡಿದ್ಮೇಲೆ ಏನು ಹೊಡೆಯಕ್ಕಾಗಲ್ಲ ಅಂತ ಬಂದೆ ಪ್ರಾಕ್ಟೀಸ್ ಮಾಡಕ್ಕೆ. ಸರಿ ಜೋರಾಗಿ ಹೊಡೆಯೋದು ಪ್ರಾಕ್ಟೀಸ್ ಮಾಡೋಣ ಅಂತ. ಅಂಡರ್-22 ಬರೋ ಅಷ್ಟೊತ್ತಿಗೆ ಗೇಮ್ ಸಖತ್ ಚೇಂಜ್ ಆಯ್ತು. ಅದೇ ಟೈಮಲ್ಲಿ ವಿಜಿ ಜೀಕ್ಸ್ ಇದ್ರು, ಬ್ಯಾಂಕ್ ಮ್ಯಾಚ್ ನೀವು ಇದ್ರಿ ಅನ್ಸುತ್ತೆ. ನಿಮ್ ಮೇಲೆನೆ ಏನೋ 40 ಹೊಡಿತೀನಿ ನಾನು, ಯಾವ್ದೋ ಟೀಮ್ಗೆ ಆಡ್ತಾ ಇರ್ತೀನಿ. ಬರೀ 30-60 ಹೊಡಿತೀನಿ. ಇಲ್ಲ, ಆ ಮ್ಯಾಚ್ ಸ್ವಲ್ಪ ರನ್ ಹೊಡಿತೀನಿ. ಆಮೇಲೆ ವಿಜಿ ಫೋನ್ ಮಾಡಿ ಹೇಳ್ತಾರೆ ಅಪ್ಪಂಗೆ, ಸೇರ್ಸೆ ಅವನ್ನ ಬ್ಯಾಂಕ್ಗೆ, ಚೆನ್ನಾಗ್ ಆಡ್ತಾ ಇದ್ದಾನೆ ಅಂತ. ಸೊ ನಿನ್ಗೆ ಬ್ಯಾಟಿಂಗ್ ಗುರು ಯಾರು? ಯಾರ ಮೇಲೂ ಮಾಡಲ್ ಮಾಡ್ಕೊಂಡಿಲ್ಲ, ಚಿಪ್ಲಿನೇ ಐಡೆಂಟಿಟಿ ಇದೆ ಸೆಪರೇಟ್. ಇಲ್ಲ, ನಾನು ಒಂಥರ ಎಲ್ಲಾ ಬಿಟ್ಸ್ ತಗೊಂಡಂಗೆ ವಿಜಿ ಅವರಿಂದ ಸ್ಪಿನ್ನರ್ಸ್ ಆಡೋದು ಹೆಂಗೆ ಅಂತ ಕಲ್ತೆ, ಹೆಂಗೆ ಬ್ಯಾಟ್ ಮುಂದೆ ಆಡೋದು, ಯಾವ ತರ ಕ್ವೆಶನ್ಸ್ ಕೇಳೋದು. ಒಟ್ಟಿನಲ್ಲಿ ಎಲ್ಲರಿಗೂ ಕ್ವೆಶನ್ಸ್ ಕೇಳೋದು, ಯಾಕೆ ಅಂತ, ಏನಕ್ಕೆ ಇದು ವರ್ಕ್ ಆಗುತ್ತೆ, ಏನಕ್ಕೆ ಆಡಬೇಕು, ಆಮೇಲೆ ನೋಡ್ ಕಲಿಯೋದು, ಯಾವ ತರ ಫೀಲ್ಡಿಂಗ್ ಮಾಡ್ತಾರೆ. ರಂಜಿ ಟ್ರೋಫಿಲೆಲ್ಲ ನಮ್ಗೆ ಇವರೇ ಇನ್ಸ್ಪಿರೇಷನ್, ಅಖಿಲ್. ಅಲ್ಲ, ಬಟ್ ಒಂದ್ ಇನ್ನಿಂಗ್ಸ್ ಲೀಗಲ್ಲಿ ಶಿಷ್ಯನ್ ಅಗೇನ್ಸ್ಟ್ ಬೇಜಾನ್ ರನ್ ಹೊಡೆದಿದ್ದೀನಿ. ಅದು ಫಸ್ಟ್ ಡಿವಿಷನ್ ಫಸ್ಟ್ ಟೈಮ್ ಆಡಿದಾಗ ರಾಜ್ ನಾರ್ಕೋಲ್ಸ್ ಇಲ್ಲ ಅಂತಾನೆ ಒಡ್ಸ್ಕೊಂಡಿಯಾನ, ಅದಕ್ಕೆ ಜ್ಞಾಪಕ ಇರಲ್ಲ. 70-80 ರಿವರ್ಸ್ ಸ್ವಿಂಗ್ ಆಗ್ತಿರುತ್ತೆ ಬಾಲ್, ಬಾಲೇ ಬೀಟನ್ ಮಾಡಿದ್ರೆ ಔಟ್ ಮಾತ್ರ ಮಾಡಕ್ ಆಗಿಲ್ಲ ಅವತ್ತು. ಕೆರೆದು ರಿವರ್ಸ್ ಸ್ವಿಂಗ್ ಮಾಡ್ತಾ ಇದ್ದಿದ್ದಲ್ವಾ? ಇಲ್ಲ ಅವಾಗ ಪಾಪ ಆಟೋಮೆಟಿಕ್ ಇರೋದು ಬಾಲ್ ಹಿಂಗ್ ಹಾಕಿ ಇವ್ರು ಆಫ್ ಸ್ಪಿನ್ನರ್ ಡ್ರಿಫ್ಟ್ ಮಾಡೋರು, ಒದ್ದಾಡ್ಬಿಟ್ರೆ ಕೆರೆದ್ಬಿಟ್ರೆ ಅಂತ ಹೇಳ್ಬಿಡೋದು. ಅಲ್ಲ, ಬಟ್ ಅವಾಗ್ಲೇ ಪೊಟೆನ್ಶಿಯಲ್ ಇತ್ತ ಚಿಪ್ಲಿಗೆ, ಇಂಡಿಯಾಗ ಆಡಲಿಲ್ಲ, ರನ್ ಹೊಡಿಲಿಲ್ಲ ಅಷ್ಟೇ ಒಡೆಯೋ ಟೈಮ್ಗೆ. ಬಟ್ ರಂಜಿ ಟ್ರಾಫಿ ಬಂದಾಗ್ಲೂ ಕೂಡ ಸಕ್ಕ ಟೈಮಲ್ಲಿ ಬಂದ್ರಿ ನೀವು ಟೀಮ್ಗೆ. ಆಕ್ಚುಲಿ ನೋಡಿ, ನನ್ನ ಜ್ಞಾಪಕ ಇರೋಂಗೆ ಬೇಜಾನ್ ವೇಕೆಂಟ್ ಸ್ಪೇಸಸ್ ಇತ್ತು. ಅದು ಗೊತ್ತಿಲ್ಲ ವಿಜಯ್, ರನ್ ಹೊಡಿತಾ ಇದ್ವಿ. ಏನು ಅಂದ್ರೆ ಡೈಮಂಡ್ ಜೂಬ್ಲಿ ಎಲ್ಲ ನಡೆಯುತ್ತಲ್ಲ, ಪ್ರೀ ರಂಜಿ ಟ್ರೋಫಿ ಮ್ಯಾಚಸ್ ಸುಮಾರು ವರ್ಷ ಹೊಡಿತಾ ಇದ್ವಿ. ಆ ಒಂದು ವರ್ಷ ಅಂಡರ್-22 ಮುಂಚೆ ಟೈಫಾಯ್ಡ್ ಆಗೋಗುತ್ತೆ ನಂಗೆ, ಸೀಸನ್ ಮುಂಚೆನೆ. ಸೊ ಪಿಕ್ ಆಗಲ್ಲ ರಂಜಿ ಟ್ರೋಫಿಗೆ. ಸೊ ನೆಕ್ಸ್ಟ್ ಇಯರ್ ಕಾಯ್ಬೇಕಾಗತ್ತೆ. ಆವಾಗ್ಲೂ ಅಷ್ಟೇ, ಮತ್ತೆ ಆಸ್ ಯೂಶುವಲ್ ಫಸ್ಟ್ ಡಿವಿಷನ್ ರನ್ ನೋಡಿ, ಮತ್ತೆ ಡೈಮಂಡ್ ಜೂಬ್ಲಿ ಎಲ್ಲ ರನ್ ನೋಡಿದ್ಮೇಲೆ ಕೊಡ್ತಾರೆ ಚಾನ್ಸ್. ಮಧ್ಯದಲ್ಲಿ ಕ್ರಿಕೆಟ್ ಬಿಟ್ಬಿಟ್ಟು ಆಮೇಲೆ ಕಾರ್ಪೊರೇಟ್ ಲೈಫ್ ಹೋಗ್ಬಿಟ್ರಾ? ಅದು ಮುಂಚೆದ ಕತೆ, ಅದು ಮುಂಚೆ. ಸೊ ಕ್ರಿಕೆಟ್ ಆಗಿತ್ತು, ಅಂಡರ್-22 ಸ್ಟೇಟ್ ಆಡ್ಕೊಂಡ್ ಬಂದಿದ್ದೆ, ಏನು ಮಾಡಕ್ಕಿರಲಿಲ್ಲ, ಡಿಗ್ರಿ ಮುಗ್ದೋಗಿದೆ, ಪಾಸ್ ಆಗ್ಬಿಟ್ಟಿದೀನಿ. ಸೊ ಏನ್ ಮಾಡೋದು? ಅಲ್ಲ, ಒಂದು ಸತಿನೂ ಒಂದ್ ಕಡೆನೂ ಒಂದ್ ಸಬ್ಜೆಕ್ಟ್ ಫೇಲ್ ಆಗಿಲ್ಲ ನಾನು, ಅರ್ಥ ಆಯ್ತಾ? ಅಂದ್ರೆ ಓದೋದಷ್ಟೇ, ಹ್ಯಾಂಡ್ ರೈಟಿಂಗ್ ಮಾತ್ರ ಚೆನ್ನಾಗಿರೋದು. ಕಾರ್ಪೊರೇಟ್ ಲೈಫ್ ಯಾಕೆ ಹೋಗಿದ್ದು? ಏನು ಇರ್ಲಿಲ್ಲ ಅವಾಗ, ಮಾಡಕ್ ಕ್ರಿಕೆಟ್ ಇರ್ಲಿಲ್ಲ. ಸರಿ, ಡಿಗ್ರಿ ಆಗೋಗಿತ್ತು, ಆಕ್ಸಸ್ ಸೇರ್ಕೊಂಡೆ. ಆಮೇಲೆ ಅದು ಬೆಳಿಗ್ಗೆ 6:30 2:30 ಟೈಮಿಂಗ್. ನೈಟ್ ಲೈಫ್ ಚೆನ್ನಾಗಿದೆ ಅಂತ. ಬೆಳಿಗ್ಗೆ 6:30 ಅಂದ್ರೆ ನೈಟ್ ಶಿಫ್ಟ್ ಅಲ್ಲ ಮಾಡ್ತಾ ಇದ್ದು, ಬೆಳಿಗ್ಗೆ ಮಾರ್ನಿಂಗ್ ಶಿಫ್ಟ್. ಸುಮ್ಮನೆ ಹೇಳಿ ವಿಜಯ್, ಮಾರ್ನಿಂಗ್ ಶಿಫ್ಟ್ ಯಾಕೆ ಹೋಗ್ತಾ ಇದ್ದು ಅಂದ್ರೆ ನೈಟ್ ಫ್ರೀ ಇರ್ಬೇಕು ಅಂತ. ಆಗ್ತಾ ಇರ್ಲಿಲ್ಲ, ಅಥವಾ ನೈಟ್ ಖರ್ಚಬೇಕು ಇತ್ತು. ಅಲ್ಲೊಂದ್ ಸ್ವಲ್ಪ 8 ತಿಂಗಳು. ಆಮೇಲೆ ವಿಜಯ್ ಫೋನ್ ಮಾಡ್ತಾರೆ ಅಪ್ಪಂಗೆ, ಫೋನ್ ಮಾಡಿ ಸೇರ್ಕೊಳಕ್ ಹೇಳಿ ಅಂತ. ನಮ್ಮಪ್ಪ ಬಾಯಿಗೆ ಬಂದಂಗ್ ಹೋಗಿದ್ರು, ಫಸ್ಟ್ ಹೋಗಿ ಬ್ಯಾಂಕ್ ಸೇರ್ಕೋ, ಕ್ರಿಕೆಟ್ ಆಡೋ ಅಂತ. ಆಮೇಲೆ
2004 ಸೇರ್ಕೊಳ್ಳೋದು. ಫಸ್ಟ್ ಇಮಿಡಿಯೇಟ್ಲಿ JP ಯಾತ್ರೆ ಹೋಗಿ ಗೆಲ್ತೀವಿ, ಜ್ಞಾಪಕ ಇದೆಯಾ ನಿಮಗೆ? ಚಂಡೀಗಢ ಇಲ್ಲಿ ಸೆಮೀಸ್ ಹೊಡೆದ್ವಿ, ಜ್ಞಾಪಕ ಇದೆ ಇವ್ರಿಗೆ. ಇವರು ಗ್ರೀನ್ ವಿಕೆಟ್ ಅಂದ್ಬಿಟ್ಟು ಮಾಲಿನ ಟಾಸ್ಗೆ ಬೌಲಿಂಗ್ ಮಾಡ್ತಾರೆ. ಹೌದೌದು, ಫಸ್ಟ್ ಟೂರ್ ಇನ್ನು ಚಿಕ್ಕ. ಆಕ್ಚುಲಿ ಫೋಟೋ ಇದೆ, ಶೇರ್ ಮಾಡ್ತೀನಿ ಅದನ್ನ. ಕೆನರಾ ಬ್ಯಾಂಕ್ ಪಾತ್ರ ಏನಿದೆ ನಿನ್ನ ಕರಿಯರ್ ಅಲ್ಲಿ, ನಿನ್ ಕರಿಯರ್ ಗ್ರೋತ್ ಅಲ್ಲಿ? ಕೆನರಾ ಬ್ಯಾಂಕ್ ಒಂದು ಏನ್ ಹೇಳ್ತಾರೆ, ಫ್ರೀಯಾಗಿ ಆಡೋದಕ್ಕೆ ಹೆಲ್ಪ್ ಮಾಡ್ತು. ಕ್ರಿಕೆಟ್ ಒಂದು ಜಾಬ್ ಇದೆ ಅಂತ. ಒಂದು ಅಲ್ಲಿಂದ ಇದ್ದಂತ ಸೀನಿಯರ್ಸ್ ಜೊತೆ ಎಲ್ಲರೂ ಫಸ್ಟ್ ಕ್ಲಾಸ್ ಅಲ್ಲ ಜಾನಿ, ಎಷ್ಟು ಸಿಗುತ್ತೆ ಕಲಿಯಕ್ಕೆ ಯೋಚನೆ ಮಾಡಿ. ಎಲ್ಲರಿಂದನೂ ವಿಜಯ್ ಬೇಜಾನ್ ತಲೆ ತಿಂತಾ ಇದ್ದೆ. ಇಂಡಿಯಾ ಪ್ಲೇಯರ್ಸ್ ಇದ್ರು ನೀ ಇದ್ದಾಗ. ಸುನಿಲ್ ಜೋಶಿ ಯಾವ ತರ ಇರೋರು ಇನ್ ದ ಗ್ರೌಂಡ್. ವೆಂಗ್ಸ್ ಹೆಂಗಿದ್ರು, ವೆಂಗ್ಸ್ ನ ಬೇರೆ ಮೀಟೇ ಮಾಡಿಲ್ಲ ಫಸ್ಟ್ ಟೈಮ್ ಅಲ್ಲಿ ಟೂರ್ನಮೆಂಟ್. ಭಯ ಅಂದ್ರೆ ಭಯ. ಪ್ಯಾಡ್ ಕಟ್ಟು ಅಂತ ತಕ್ಷಣ ಈಗ ಯೂಟ್ಯೂಬ್ ಅಲ್ಲಿ ಫಾಸ್ಟ್ ಫಾರ್ವರ್ಡ್ ನೋಡ್ತೀವಲ್ಲ, ಹಂಗೆ ಪ್ಯಾಡ್ ಕಟ್ಟೋದು, ಹಿಂಗ್ ನಿಂತು ಬಿಡೋದು ಹಿಂಗೆ, ಇಲ್ಲ ಬೇಜಾನ್ ಬೈತಾರೆ ಅಂತ. ಇವ್ರೊಬ್ಬರೇ ಕಾಮಾಗಿರ್ತಾ ಇದ್ದೀನಿ, ಎಲ್ಲರಿಗೂ ಬೈಯೋರು. ಬಿಲ್ಕುಲ್ ಉಲ್ಟಾ. ಇಲ್ಲ, ಕರೆಕ್ಟ್ ಆಗಿಳಿದೆ ಚಿಪ್ಲಿ, ಕಾಮಾಗಿರ್ತದೆ. ಜೋಶಿ ಕಾಮಾಗಿರೋರು, ಜೋ ಗೊತ್ತಲ್ಲ ಹೆಂಗಿದ್ರು ಆರಾಮಾಗಿರೋರು ಅವರು. ನಾವು ಚಿಕ್ಕ ಹುಡುಗ್ರಿ ಎಲ್ಲ ಓಡಾಟನೇ, ಅವ್ರು ಬಂದ್ರೆ ಹಿಂಗೆ ಹಿಂಗೆ ಹಿಂಗೆ. ಇವ್ರದೊಂದು ಗ್ಯಾಂಗ್ ಬಂತಲ್ವಾ ಅವಾಗ ಒಟ್ಟಿಗೆ? ಇವರ ಯಾರ್ಯಾರು ನಿನ್ ಜೊತೆ ಜಾಯಿನ್ ಆಗಿದ್ದೆ ಚಿಪ್ಲೆ? ಭಟ್ಕಲ್. ಇಲ್ಲ ನನ್ನ ಇದ್ರಲ್ಲಿ ನಾ ಒಬ್ನೇ ಸೇರಿದ್ದು. ಮುಂಚೆ ರಘು, ಚೋಟು ಎಲ್ಲ ಸುಮಾರು ಮುಂಚೆ ಸೇರಿದ್ರು. ನಾನ್ ಆಗ ಒಂದ್ 3-4 ವರ್ಷ ಆದ್ಮೇಲೆ KB ಪವನ್, ರಾಜು ಭಟ್ಕಲ್ ಬಂದಿದ್ದು. ಅದಕ್ಕೂ ಮುಂಚೆ ವಿಜಯ್ ODI ಈ ಕ್ರಿಕೆಟ್, ಕಾಲೇಜ್ ಕ್ರಿಕೆಟ್ ಅಲ್ಲಿ ಸಿಕ್ಕಾಪಟ್ಟೆ 30 overs ಆಡ್ತಾ ಇದ್ವಲ್ಲ, ಅವಾಗ್ಲೂ ಅಷ್ಟೇ. MS ವಿನಯ್ ನೆಟ್ಸ್ ಗೆ ಬಂದು ನಿಂತ್ಬಿಡೋದು. ನಾವ್ ಎವ್ರಿ ಡೇ ಪ್ರಾಕ್ಟೀಸ್, ಕಾಲೇಜ್ ಪ್ರಾಕ್ಟೀಸ್, ನೆಟ್ಸ್ ಅಲ್ಲಿ ನಿಂತ್ಬಿಡೋದು. ಅಂದ್ರೆ ಕಲಿಯೋದು ಯಾರಿಂದ ಬೇಕಾದ್ರೂ ಕಲಿಬಹುದು ಅಂತ. ಈಗ ಆಸ್ ಅ ಕ್ಯಾಪ್ಟನ್ ಅವಾಗ ಅಭ್ಯಾಸ ಇತ್ತು, ಡೈಮಂಡ್ ಜೂಬ್ಲಿ ಆಡ್ತಾ ಇದ್ದ, ಸಾಕಷ್ಟು ಒನ್ ಡೇ ಕ್ರಿಕೆಟ್. ಇಲ್ಲ ಫೀಲ್ಡಿಂಗ್ ಇದೆ, ಯೋಚನೆ ಮಾಡು, ಇಲ್ಲ ಆಡ್ರೆ 1 run ಸಿಗುತ್ತೆ, ಆತರ. ನಾ ಹೇಳ್ತಾ ಇದ್ದೆ, ನಿಮ್ಮ ಹತ್ರ ಸ್ಪಿನ್ ಕಲಿಯೋದು, ಜೋ ಹತ್ರ ಹೇಗೆ ಬೌಲಿಂಗ್ ಮಾಡ್ತಾರೆ, ಯಾವ ತರ ಆಡೋದು, ಅಖಿಲ್ ರಂಜಿ ಟ್ರೋಫಿ ಟೈಮ್ ಬಂದಾಗ ಇವ್ನು ನೋಡಿ ಫೀಲ್ಡಿಂಗ್ ಕಲಿಯೋದು. ನಾ ಎಲ್ಲದಕ್ಕೂ ಹಿಂಗೆ ಕೂತ್ಕೋತಾ ಇದ್ದೆ. ಫಸ್ಟ್ ಬೇಜಾನ್ ಬೈಯೋನು, ಆಮೇಲೆ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದೆ. ಯಾವ ತರ ಇರಬೇಕು, ಹ್ಯಾಂಡ್ಸ್ ಯಾವ ತರ ಇರಬೇಕು. ಅಂದ್ರೆ ಇನ್ಸ್ಪೈರ್ ಮಾಡಕ್ ಹಿಂಗೆ ಜಾಸ್ತಿ ದೂರ ಹೋಗೋದ್ ಬೇಡ, ಪಕ್ಕದಲ್ಲೇ ಇರ್ತಾರೆ ನೋಡಿದ್ರೆ. ಸೊ ಗುರು ಅಂತ ಯಾರು ಇಲ್ಲ ನಿಂಗೆ? ಫಸ್ಟ್ ರಂಜಿ ಟ್ರೋಫಿ ಮ್ಯಾಚ್ ನಮ್ಕ ಇದೆಯಾ? ಅನಿಲ್ ಕುಂಬ್ಳೆ ಅವ್ರು ಆಡಿದ್ರು, ಗೊತ್ತಲ್ಲ. ನಮ್ದು ಅವಾಗ ಟೀಮಿಗೆ ಬಂದೆ, ಹಿಂಗೆ ರ್ಯಾಗಿಂಗ್ ಇತ್ತು. ಸೋಮ ನಿಂತ್ಕೊಳ್ಳೋ ಟೇಬಲ್ ಮೇಲೆ ಅಂತ ಕಿಲ್ ಇದ್ದ. ಅವಾಗ ಹಿಂಗೆ ಮೇಲೆ ನಿಂತೀನಿ, ಕ್ವಶನ್ ಎಲ್ಲ ಕೇಳ್ತಾ ಇದಾರೆ, ನಾನು ಹಿಂಗೆ ಆನ್ಸರ್ ಮಾಡಿದೆ. ಆಮೇಲೆ ಅನಿಲ್ ಕುಂಬ್ಳೆ ಅವ್ರು ಕ್ಯಾಪ್ ಹಾಕ್ತಾರೆ. ಅದು ಇನ್ನೂ ಇದೆ ಕ್ಯಾಪ್ ನನ್ನ ಹತ್ರ. ಆಮೇಲೆ ರನ್ ನೋಡಿದಿಲ್ಲ, ರನ್ ಎಷ್ಟು ಕೇಳಿ. ಇದು ಆಡಿದ್ದು ರೈಲ್ವೇಸ್ ಮೇಲೆ, ಕರ್ನೇಲ್ ಸಿಂಗ್ ಸ್ಟೇಡಿಯಂ ಅಲ್ಲಿ, ಡೆಲ್ಲಿನಲ್ಲಿ ಲೀಡ್ ತಗೋತೀವಿ. ಆಮೇಲೆ ಸೆಕೆಂಡ್ ಮ್ಯಾಚ್ ಡ್ರಾಪ್ ಆಗ್ತೀನಿ. ಆಮೇಲೆ ಥರ್ಡ್ ಮ್ಯಾಚ್ ಇನ್ಫೋಸಿಸ್ ಅಲ್ಲಿ ಬೆಂಗಾಲ್ ಮೇಲೆ, ಅದು 100 ಹೊಡಿತೀನಿ. ಒಳ್ಳೆ 100 ಹೊಡಿತೀನಿ. ಅದು ಬೋಲ್ಡ್ ಆಗಿದೆ, ಇನ್ನು ಇದುವರೆಗೂ ಆಗಿರ್ಲಿಲ್ಲ ಲೈಫ್ ಅಲ್ಲಿ. ಇನ್ನು ಆಗಲ್ಲ ಗೊತ್ತಿಲ್ಲ, ಕಾಲ್ ಮಧ್ಯದಲ್ಲಿ ಹೊಟ್ಟಾಯ್ತು ರೌಂಡ್ ದ ಲೆಗ್ಸ್. ಒಳ್ಳೆ ಇನ್ನಿಂಗ್ಸ್ ಅದು ಬಾಲ್. ಓಕೆ, ನಾನು ರಂಜಿ ಟ್ರಾಫಿ ಆಡ್ಬೋದು ಅಂತ ನಂಬಿಕೆ ಬಂದಿದ್ದೆ ಅವಾಗ? ಆಡ್ದಾಗ್ಲೇ, ಸೀರಿಯಸ್ ಆಗಿ ಆಡ್ದಾಗ್ಲೇ ಗೊತ್ತಿರಲ್ಲ. ಚಾನ್ಸ್ ಇಲ್ಲ. ಕರೆಕ್ಟ್ ಆಗಿ ಹೇಳಿದೆ, ಆಡ್ದಾಗ್ಲೇ, ರನ್ ಹೊಡೆದಾಗ್ಲೇನೆ ನಾನು ಈ ಎರಿನಾನಲ್ಲಿ ರನ್ ಹೊಡಿಬಹುದು ಅಂತ ಬಂದಿದೆ. ಬಟ್ ವಿಜಯ್ ಏನ್ ಗೊತ್ತಾ, ನಾನು ಇದಾಡ್ತೀನಿ ಅದಾಡ್ತೀನಿ ಅಂತ ಇಲ್ವೇ ಇಲ್ಲ ಆಡ್ಬೇಕು ಅಂತ ಎಕ್ಸ್ಟ್ರಾ ಪ್ರೆಷರ್ ಹಾಕೋತಾನೆ ಇರ್ಲಿಲ್ಲ. ಸುಮ್ನೆ ಯಾಕೆ ಪ್ರೆಷರ್ ಅಂತ ಯೋಚನೆ ಮಾಡಿದೆ. ಓಕೆ, ಕ್ರಿಕೆಟ್ ಸಖತ್ ಎಂಜಾಯ್ ಮಾಡ್ತೀನಿ ನಾನು, ಎಲ್ಲ ಆಸ್ಪೆಕ್ಟ್. ಹೋಗಿ ಬ್ಯಾಟಿಂಗ್ ಸಖತ್ ಇಷ್ಟ, ಮಿಡ್ಲ್ ಆಫ್ ದ ಬ್ಯಾಟಲ್ ಹೊಡಿತಾ ಇರ್ತೀನಿ ನಾನು. ಹಿಂಗೆ ಈ ವರ್ಷನೂ ಸ್ಟೇಟ್ ಆಡ್ಬೇಕು, ಈ ವರ್ಷ ಇದಾಡ್ಬೇಕು, ಈ ವರ್ಷ ಅದಾಡ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿದವನೇ ಅಲ್ಲ. ಮೋಸ್ಟ್ಲಿ ಅದಕ್ಕೆ ಮೇಲ್ ಆಡ್ಲಿಲ್ವಾ, ಗೋಲ್ ಇರ್ಲಿಲ್ಲ ಅಂತಾನೂ ಒಂದ್ ಪ್ರಶ್ನೆ. ಚಿಪ್ಲಿ ಇವಾಗ IPL ಬರೋಣ ಗುರು. ಫಸ್ಟ್ ಟೈಮ್ ಈಗ ಚಿಪ್ಲಿ ಸೆಲೆಕ್ಟ್ ಆಗಿದ್ದಾರೆ IPL ಗೆ ಅಂತ ಅಂದಾಗ ನಿಂಗೆ ಏನ್ ಅನ್ಸ್ತು? ಭಲೆ ಖುಷಿ ಆಯ್ತು. ಅದು ಒಂದ್ ಮ್ಯಾಚ್ ಆಡ್ತಾ ಇದ್ವಿ ನಾವು, ಬ್ಯಾಂಕ್ ಮ್ಯಾಚ್ ಆಡ್ತಾ ಇದ್ವಿ, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದ್ವಿ, NR ಪ್ಯಾಲೇಸ್ ಅಲ್ಲಿ. ಫೋನ್ ಬಂತು ರಾಹುಲ್ ದ್ರಾವಿಡ್ ಅವ್ರದ್ದು. ಹಿಂಗೋಗಿ ಅಯ್ಯಪ್ಪ ಎದುರುಗಡೆನೆ ಇದ್ದ, ಸೆಲೆಕ್ಟ್ ಆಗ್ಬಿಟ್ಟಿದೀನಿ ಅಂತ ಹೋಗಿ ಎಗರ್ದೆ ಅವ್ನ ಮೈ ಮೇಲೆ. ಆಮೇಲೆ ಅದಕ್ ಮುಂಚೆ ಆಸ್ಟ್ರೇಲಿಯಾಗೆಲ್ಲ ಹೋಗಿದ್ವಲ್ಲ ಜಾನಿ, ಐ ಥಿಂಕ್ ಅದು ಹೆಲ್ಪ್ ಆಯ್ತು ಅನ್ಸುತ್ತೆ. ಅಲ್ಲಿ ಹೋಗಿ 100 ಹೊಡೆದ್ ಬೇರೆ ಬಂದಿದೆ ನ್ಯೂಜಿಲೆಂಡ್ ಅವ್ರ ಮೇಲೆ. ಅಲ್ಲಿ ಶೇನ್ ಬಾಂಡು ಫಸ್ಟ್ ಎವರ್ IPL 2008. ಆಮೇಲೆ ಆ ಮ್ಯಾಚ್ ಗೊತ್ತಲ್ಲ, ಅದು ಪದೇ ಮಾತಾಡಿದೀವಿ, ಬೇರೆ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅದಾದ್ಮೇಲೆ ನೀವು ಬೇರೆ ಫ್ರಾಂಚೈಸಿ ಮೂವ್ ಆಗ್ತೀರಾ? ಏನಾಯ್ತು, ಈ ಕಡೆಯಿಂದ ಏನು ಕಾಲ್ ಬಂದಿರ್ಲಿಲ್ಲ. ಡೆಕ್ಕನ್ ಚಾರ್ಜರ್ಸ್ ಅವಾಗ ಟ್ರಯಲ್ಸ್ ಕಂಡಕ್ಟ್ ಮಾಡ್ತಾರೆ. ಹೋಗಿದ್ದೆ ಹೈದರಾಬಾದ್ಗೆ, ಡ್ಯಾರನ್ ಲಿಮನ್ ನೋಡ್ತಾರೆ. ಅವಾಗ ಪರ್ಫಾರ್ಮ್ ಮಾಡ್ತೀನಿ, ರನ್ ಹೊಡ್ತೀನಿ. ಅಯ್ಯೋ ಗುಂಡ ಅಂದ್ರೆ ಡಿಫ್ರೆಂಟ್ ಲೆವೆಲ್ ಗುಂಡ ಅವರು, ಬಟ್ ಸಖತ್ ಚಿಲ್ಡ್ ಔಟ್ ಕ್ಯಾರೆಕ್ಟರ್. ಕರ್ದ್ ಬಿಡ್ತಾರೆ, 40 ರನ್ ಹೊಡಿತೀನಿ 20 ಬಾಲ್ ಅಲ್ಲಿ, ಕರ್ದ್ ಬಿಡ್ತಾರೆ, ಬಾನಿನ ಸಾಕು ಅಂತ ಹೇಳ್ತಾರೆ, ಸೈನ್ ಮಾಡಿಸ್ಬಿಡಿ ಅವನ್ಗೆ ಅಂತೆಲ್ಲ. DY ಪಾಟೀಲ್ ಆಡ್ತೀವಿ, ಕೆನರಾ ಬ್ಯಾಂಕ್ ಟೀಮು. ಅವಾಗ ಹೋದಾಗ ಒಂದು ಕ್ರೂಷಿಯಲ್ ಇರುತ್ತೆ ಜಂಕ್ಷನ್, ಸೈನ್ ಮಾಡ್ಬೇಕಿರುತ್ತೆ.
ಇನ್ನಿಂಗ್ಸ್ ಆಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತೀನಿ. ಬಂದು ನೋಡ್ತಾ ಇರ್ತಾರೆ ಮ್ಯಾಚ್. ಕೇರಳದವರು ಇರ್ತಾರೆ, DC ಅವರು ಇರ್ತಾರೆ. ಆಮೇಲೆ ಆ ಮ್ಯಾಚ್ ಸ್ವಲ್ಪ ಕರೆಕ್ಟ್ ಟೈಮಿಗೆ ರನ್ ಹೊಡಿತೀನಿ. ಕರೆಕ್ಟ್ ಟೈಮ್ ರನ್ ಹೊಡೆಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ಆ ರನ್ ನೋಡಿದಾಗ ಕರೆಕ್ಟ್. ಆಮೇಲೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಕರೆದು ಹೋಟೆಲ್ ಕರೀತಾರೆ, ಬಂದು ಕಾಂಟ್ರಾಕ್ಟ್ ಸೈನ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಆಪ್ಷನ್ ಇರಲಿಲ್ಲ, ಸೈನ್ ಮಾಡಿ ಅಂತ ಹೇಳ್ತಾರೆ. 2 ವರ್ಷ ಮಾತ್ರ ಇದ್ದಿದ್ದ ತರ. ಹಾ, ಅನ್ಕ್ಯಾಪ್ ಪ್ಲೇಯರ್ಸ್ ಹಂಗಿತ್ತು. ಸೆಕೆಂಡ್ ಸೀಸನ್ ಅಲ್ಲಿ ಏನಾಗತ್ತೆ, ಒಂದ್ 2-3 ಮ್ಯಾಚ್ ರನ್ ಬರಲ್ಲ. ಸೊ 5 ಮ್ಯಾಚ್ ಆಡ್ತೀನಿ ಟೋಟಲ್. ಅದಾದ್ಮೇಲೆ ಆ ಟೀಮೇ ಹೊರಟೋಗುತ್ತೆ. ಸೊ ಆ 1 ವರ್ಷ ಏನಾಗತ್ತೆ, ಡೆಕ್ಕನ್ ಚಾರ್ಜರ್ಸ್ 3rd ಸೀಸನ್ ಏನ್ ಆಡ್ಬೇಕಿತ್ತೋ ನಾನು, ಏನೂ ಇರಲ್ಲ ಕ್ರಿಕೆಟ್. ಡೆಲ್ಲಿ ಕರೀತಾರೆ, ವೇಣುಗೋಪಾಲ್ ರಾವ್ ಇಂಜುರಿ ಆಗ್ತಾರೆ, ಡೆಲ್ಲಿ ಕರೀತಾರೆ ನನ್ನ. ಅಲ್ಲಿ ಹೋಗ್ತೀನಿ 1 ಮಂತ್. ಮಿಡ್ ಸೀಸನ್ 1 ಮಂತ್ ಅಷ್ಟೇ ಹೋಗೋದು. ಅದಾದ್ಮೇಲೆ ಮಿಸ್ ಔಟ್ ಮಾಡ್ತೀನಿ. ಆಪ್ಷನ್ ಬರುತ್ತೆ, ಅಲ್ಲಿ ಒಂದೇ ಮ್ಯಾಚ್ ಸಿಗುತ್ತೆ, ಅದು ಲಾಸ್ಟ್ ಮ್ಯಾಚ್ ಸಿಗುತ್ತೆ. 18 ಔಟ್ ಆಗ್ಬಿಡ್ತೀನಿ. ಅದೇ ಲಾಸ್ಟ್ ಆಡಿದ IPL. RCB ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? RCB ಕೊಚ್ಚಿ ಟಸ್ಕರ್ಸ್ ಮೇಲೆ ಒಂದು ಮ್ಯಾಚ್ ಆಡಿ ವಿನಯ್ಗೆ ಔಟ್ ಆಗ್ತಾನೆ. ಆ ಮ್ಯಾಚ್ 110 ನಾವು ಹೊಡೆಯೋದು ವಿಜಯ್. ಎಲ್ಲಿ? ಕೇರಳದಲ್ಲಿ ಕೇಳಿ, 83 ಆಲ್ ಔಟ್ ಇರು. ಚಾನ್ಸೇ ಇಲ್ಲ ಆಡಕ್ಕೆ. ಗ್ರೀನ್ ವಿಕೆಟ್ ಕೊಟ್ಬಿಟ್ಟವ್ರು ನಮ್ಗೇನೆ. ಇಶಾಂತ್ ಶರ್ಮಾ 7 ವಿಕೆಟ್, 6-7 ಎಲ್ಲಿಂದ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಹೇಳಿದ್ನಲ್ಲ ಅದೇ ತರ, ಈಗ ರಾಂಗ್ ಪ್ಲೇಸ್ ಅಲ್ಲಿ ಇದ್ದ, ರಾಂಗ್ ಟೈಮ್ ಅಲ್ಲಿ. ಬಲೆ RCB ಮಾತ್ರ ಮರೆಯಕ್ ಆಗ್ದಿರಂತ ಇನ್ಸಿಡೆಂಟ್. ಈ ಹಲ್ ವಿರಾಟ್ ಜೊತೆಗೆ ಇದ್ದಿದ್ದು ಇದೆ ಆರ್ಟಿಫಿಷಿಯಲ್ ಅಲ್ಲೂ ಮೂತಿ ಹೊಡ್ಕೊಂಡಿದ್ದು, ಬೌಚರ್ ಮಾಡಿದ್ ಕತೆ. ರೈಟ್ ಹ್ಯಾಂಡ್ ರೆಡಿ ಆಗಿದ್ದೀನಿ, ಐ ವಿಲ್ ಟೆಲ್ ಯು ವಿಚ್ ಹ್ಯಾಂಡ್ ಅಂತ. ಓಕೆ ಅಂತ ಹಿಂಗ್ ರೆಡಿ ಇದೆ. ರಾಜಸ್ಥಾನಲ್ಲಿ 50 ಡಿಗ್ರಿ ಬಿಸಿಲು, ಕೆಳಗಿಂದ ಬೆಂಕಿ ಹೊಡಿದಿದೆ, ಅಷ್ಟು ಬಿಸಿಲಿದೆ ಜಾನಿ. ಹಿಂಗ್ ರೆಡಿ ಇದೀನಿ, ಲೆಫ್ಟ್ ಅಂತ ಹಿಂಗ್ ಬಂದೆ, ಹಿಂಗೆ ಟಪ್ ಅಂತ ಹೊಡಿತು ಹಿಂಗೆ, ಆಯ್ತಾ. ಅರ್ಧ ಹಲ್ ಕೆಳಗಿದೆ, ಏನೋ ಹುಡುಕ್ತಾ ಇದ್ದ, ಕೈಯಲ್ಲಿ ಇಟ್ಕೊಂಡು ಹಿಡಿದಿಲ್ಲ ಕ್ಯಾಚು ಅಂತಂದ್ರೆ, ಇಲ್ಲ ಅಲ್ಲಿ ಬಿದ್ದೋಗಿದೆ ಅಂತ ಅಲ್ಲಿ ಹುಡುಕ್ತ ಗ್ರೌಂಡ್ ಅಲ್ಲಿ. ಅರ್ಧ ಹಲ್ ಬಿದ್ದೋಗ್ಬಿಡಿದೆ ವಿಜಯ್, ತೆಗೆದು ಜೇಬ್ ಹಾಕೊಂಡೆ. ಚಿಪ್ಲಿ ನೀನ್ ಇದ್ದಿದ್ದು RCB. ಅನ್ಬಿಲಿಯಬಲ್. ಅನಿಲ್ ಕುಂಬ್ಳೆ, ವಿರಾಟ್ ಕೊಹ್ಲಿ, ಜಾಕ್ ಕ್ಯಾಲಿಸ್, ಮಾರ್ಕ್ ಬೌಚರ್, ಡೇಲ್ ಸ್ಟೇನ್, ಝ್ಯಾಕ್, ಎಂತ ಟೀಮ್ ಅದು. ರಾಹುಲ್ ಕ್ಯಾಪ್ಟನ್, ಆಮೇಲೆ ಇರಿ ಇನ್ನೂ ಇದಾರೆ, ಮಿಸ್ಬಾವುಲ್ಲಾ, ಮನೀಶ್ ಪಾಂಡೆ. ಮನೀಶ್ 2009 ಅಲ್ಲಿ ಬಂದಿದ್ದು. ರಾಬಿನ್ ಮುಂಬೈ ಇಂಡಿಯನ್ಸ್. ರಾಬಿನ್. ಸೊ ಫಸ್ಟ್ ಟೈಮ್ ಪಿಕ್ ಮಾಡಿದ ಟೆಸ್ಟ್ ಟೀಮ್ ಅಲ್ಲಿ ಇದ್ದಿದ್ದು ಚಿಪ್ಲಿ. ಪ್ರವೀಣ್ ಕುಮಾರ್, ಚಿಪ್ಲಿ. ಇವಾಗ ನಿಂದು ಇನ್ನ ಲೆಜೆಂಡ್ಸ್ ಕರಿಯರ್ ನಡೀತಾ ಇದೆ. ಸೊ ಹಾಗಾಗಿ ನಿನ್ ಕರಿಯರ್ ಆಗೋಯ್ತು ಅಂತ ಅಲ್ಲ, ಬಟ್ ನಿಂದು ನಾರ್ಮಲ್ ಕರಿಯರ್ ಇವತ್ತು ನಿಂಗೆ ಖುಷಿ ಕೊಡುವಂತ ಒಂದು ಕ್ಷಣ. ಫಸ್ಟ್ ಡೆಬ್ಯೂ ಮಾಡಿದ್ದಾನೆ, ಫಸ್ಟ್ ಅಲ್ಲ ಫಸ್ಟ್ ಒನ್ ಅಂದ್ರೆ ಫಸ್ಟ್ ಎಕ್ಸಾಂಪಲ್ ಡೆಬ್ಯೂ ಮಾಡಿದ್ದು. ಆಮೇಲೆ ನಂಗೆ ಫಸ್ಟ್ 100 ರಂಜಿ ಟ್ರೋಫಿದು ಬೆಂಗಾಲ್ ಮೇಲೆ ಹೊಡೆದಿದ್ದು. ಆಮೇಲೆ ಕಮ್ ಬ್ಯಾಕ್ ಇಯರ್ 2012 ಅನ್ಸುತ್ತೆ, ಇದು ಕಮ್ ಬ್ಯಾಕ್ ಮಾಡ್ತೀನಿ ಕರ್ನಾಟಕ ಟೀಮ್ಗೆ. ಅವಾಗ ಫಸ್ಟ್ ಮ್ಯಾಚ್ 169 ಏನೋ ಹೊಡಿತೀನಿ ಸೌರಾಷ್ಟ್ರ. ಇದೆಲ್ಲ ಒಂಥರ ಸ್ಪೆಷಲ್ ಮೂಮೆಂಟ್ಸ್. ಆಮೇಲೆ ಅಫ್ಕೋರ್ಸ್ IPL ಬರುತ್ತೆ. IPL RCB ಆಡಿದ್ದು, ಫಸ್ಟ್ ಡೆಬ್ಯೂ ಮಾಡಿದ್ದು, ಹೆಂಗಿದ್ ಫೀಲಿಂಗ್, ಟೆನ್ಷನ್ ಗ್ರೌಂಡ್ ಎಂಟರ್ ಆಗೋ ತನಕ. ಪ್ಲೇಯಿಂಗ್ ಟುಡೇ ಅಂದ್ಬಿಟ್ರು ರಾಹುಲ್ ಅವರು ಮೀಟಿಂಗ್ ಅಲ್ಲಿ. ಹೋಗೋ ತನಕ ಗ್ರೌಂಡ್ ಹೋದ್ಮೇಲೆ ಓಕೆ ಸ್ವಲ್ಪ ರಿಲ್ಯಾಕ್ಸ್, ಜನನೆಲ್ಲ ನೋಡಿದ್ಮೇಲೆ. ಅಲ್ಲ IPL ನಡೆಯೋದೇ ಸಮ್ಮರ್ ಅಲ್ಲಿ, ಎಲ್ಲಿ ನಡುಕ್ತಾವೆ, ವಿಂಟರ್ ಅಲ್ಲಿ ನಡೆಸಿದ್ರೆ ಇವನ್ ಕೇಳಿ ಇವನ್ಗೂ ಹಂಗೆ ಆಗಿರುತ್ತೆ. ಅವನ ವಿಷಯಕ್ಕೆ ಆಮೇಲೆ ಬರ್ತೀವಿ ನಾವು. ಬಟ್ ಇವಾಗ ನಿನ್ ಕೆರಿಯರ್ ಇಂದ ತಿರುಗಿ ನೋಡಿದ್ರೆ ಎನಿಥಿಂಗ್ ಡಿಫ್ರೆಂಟ್ ಮಾಡ್ಬೋದಾಗಿತ್ತ? 100% ವಿಜಯ್. ಯಾವಾಗ್ಲೂ ಹೇಳ್ತಾರಲ್ಲ, ಸೆಕೆಂಡ್ ಸೀಸನ್ ಸಖತ್ ಕ್ರೂಷಿಯಲ್ ಇರುತ್ತೆ ಆಸ್ ಅ ಪ್ಲೇಯರ್. ಫಸ್ಟ್ ಸೀಸನ್ ಅಷ್ಟು ಚೆನ್ನಾಗಿ ಆಡಿದ್ಮೇಲೆ ಸೆಕೆಂಡ್ ಸೀಸನ್ ವೆಂಗ್ಸ್ ಕೋಚ್ ಇದ್ದಾಗ ಸಖತ್ ಬ್ಯಾಕ್ ಮಾಡಿದ್ರು ಒಂಥರ ಸೆಟ್ಲ್ ಆಗೋದು ಔಟ್ ಆಗೋದು, ಒಂದು ಬಿಗ್ ಸ್ಕೋರ್ ಬರಲ್ಲ. ಅದೇ ಫ್ರಸ್ಟ್ರೇಷನ್. ಅಲ್ಲೇನೋ ರನ್ ನೋಡಿದ್ರೆ ಈ ಕತೆನೇ ಬೇರೆ ಇರೋದ ಅಂತ. ಓಕೆ, ಇನ್ನೊಂದು ಆಂಗಲ್ ಅಲ್ಲಿ ನೋಡ್ರೆ ನೀವು ಬ್ಲೆಸ್ಡ್ ಅಂತ ಅನ್ಸಲ್ವಾ? ಕರ್ನಾಟಕಕ್ಕೆ ಎಷ್ಟು ಜನ ಆಡ್ತಾರೆ? 100% IPL ಎಷ್ಟು ಜನ ಆಡ್ತಾರೆ? ಅಲ್ಲ, ಅದನ್ನ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋಬಹುದಾಗಿತ್ತಲ್ಲ ಅನ್ನೋದು ಒಂದು ಇರುತ್ತೆ ತಲೆನಲ್ಲಿ. ಬಟ್ ಆಡಿರೋದಕ್ಕೆ ಖುಷಿ ಇದೆ. ಇವಾಗ ಯೂಸ್ ಮಾಡ್ಕೊಳ್ತೀರಾ? ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್, ಎಸ್ಪೆಷಲಿ ಗರ್ಲ್ಸ್ ಫ್ಯಾನ್ ಫಾಲೋಯಿಂಗ್ ಸಿಕ್ಕಾಪಟ್ಟೆ. ಗರ್ಲ್ಸ್ ಅನ್ಬೇಡ, ವುಮೆನ್ ಫ್ಯಾನ್ ಫಾಲೋಯಿಂಗ್ ಇದೆ. ಹಂಗೆ DRS ಅಲ್ಲಿ ಬಂದ್ಮೇಲೆ ಆತರ ಫ್ಯಾನ್ ಫಾಲೋಯಿಂಗ್ ಬಿಲ್ಡ್ ಆಗಿದ್ದ? ಏನೂ ಇಲ್ಲಪ್ಪ, ಯಾವ್ದು ಫ್ಯಾನ್ ಫಾಲೋಯಿಂಗ್ ಮೊದಲೇ ಇದ್ರು. ಅಂತೂ ಏನ್ ಸರಿ ಅಖಿಲ್, ನಮ್ಮ ಪ್ಯಾನಲ್ ಅಲ್ಲೆಲ್ಲ DRS ಅಲ್ಲಿ ಮೋಸ್ಟ್ ಸಾರ್ಟ್ ಆಫ್ಟರ್ ಮೋಸ್ಟ್ ಲವ್ಡ್ ಅಂತಂದ್ರೆ ಅದು ಚಿಪ್ಲಿ. ಯಾಕೆ, ಏನು, ಎಲ್ಲರ ಕೈಲಿ ಬಯಸ್ಕೊತಾನೆ, ಅದಕ್ಕೆ ಯಾವಾಗ್ಲೂ ಅದಕ್ಕೆ ನಮ್ಮ ಬೇರೆಯವರೆಲ್ಲ ಪ್ರೀತಿ ತೋರಿಸ್ತಾರೆ. ಬಟ್ ಏನಕ್ಕೆ ಈ ಕಾರ್ಯಕ್ರಮ ಮಾಡಿದ್ವಿ ಅಂತಂದ್ರೆ, ಆಬ್ವಿಯಸ್ಲಿ ನಮ್ಮ ಪ್ಯಾನಲ್ ಇರೋ ಪ್ಲೇಯರ್ಸ್ಗಳು ಆಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಮಾತಾಡೋದ್ರಲ್ಲಿ ಅರ್ಥ ಇರುತ್ತೆ, ಅಂಡ್ ಬ್ಯಾಕ್ ಗ್ರೌಂಡ್ ತಿಳ್ಕೋಬೇಕು. ಇಲ್ಲ ಅಂತಂದ್ರೆ ಮರ್ಯಾದೆನೇ ಇರಲ್ಲ. ಇವ್ರು ಯಾರೋ ಅಲ್ಲ, ಸುಮ್ನೆ ಬಂದ್ ಚಿಪ್ಲಿ ಬಂದ್ ಮಾತಾಡ್ತಾ ಇಲ್ಲ ಪ್ಯಾನಲ್ ಅಲ್ಲಿ.
ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡೋದು ಈಸಿ ಅಲ್ಲ, ಎಸ್ಪೆಷಲಿ ಕರ್ನಾಟಕ ಆಡೋದು ಈಸಿ ಅಲ್ಲ, IPL ಆಡೋದು ಈಸಿ. ಅದು ಆಡ್ ಮಾಡೋದಕ್ಕೆ 252 ನಂಬರ್ 252 ನಂಬರ್ ಅಂದ್ರೆ ನಾನ್ ಆಡ್ದ 252ನೇ ಅವನು ಅಷ್ಟೇ. ಎರಡನೇ ಅವನು ಅಷ್ಟೇ. ಎಲ್ಲಿ ಕರ್ನಾಟಕ ಅಷ್ಟೇ ಕಡಿಮೆ ಜನ ಹಿಸ್ಟ್ರಿನಲ್ಲಿ ಆಡಿರೋದು. ಅದಕ್ಕೋಸ್ಕರ ಚಿಪ್ಲಿನ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತಲ್ಲ, ಸ್ವಲ್ಪ ತಿಳ್ಕೊಳ್ಳಿ ಅನ್ನೋದನ್ನು ಅಷ್ಟೇ, ಏನೇನಿಲ್ಲ. ಅಂಡ್ ಬಹಳ ಕಡಿಮೆ ಲೆಸ್ ಇಸ್ ಮೋರ್ ಅಂತ ಥಿಯರಿನ ಇಟ್ಕೊಂಡ್ರು ನಮ್ ಬರೋ ಚಿಪ್ಲಿ. ವಿಜಯ್ ಮಾತಾಡಕ್ ಬಿಡಲ್ವಲ್ಲ, ಲೆಸ್ ಇಸ್ ಮೋರ್ ಬೆಟರ್. ಅಲ್ಲ, ಈ ಲೆಸ್ ಇಸ್ ಮೋರ್ ಅಂದ್ರೆ ಅವ್ನ್ ಲೆಸ್ ಸುಮಾರು ಜನಕ್ಕೆ ಮೋರ್ ಅಂದ್ರೆ ಯೋಚನೆ ಮಾಡಿ ಅವ್ನ್ ಮೋರ್ ಏನಾಗ್ಬೇಕಂತ. ಬೇರೆಯವರೆಲ್ಲ ನೋ ಮೋರ್, ಬೇರೆಯವ್ರು ನೋ ಮೋರ್ ಆಗ್ಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್ ಚಿಪ್ಲಿ, ಬ್ಲೆಸ್ಡ್ ಅಂತಾರ. ಮುಂದೆ ಇದೇ ತರ ಎಂಟರ್ಟೈನ್ ಮಾಡ್ತೀರಿ DRS ಚಾನೆಲ್ ಬಂದು. ವಿಜಯ್, ಈ ಒಂದು ಲೆಜೆಂಡ್ ಕರಿಯರ್ ಆದ್ಮೇಲೆ ಇನ್ನೊಂದು ಲೆಜೆಂಡರಿ ಶೋ ಮಾಡ್ಬೇಕಾಗ್ತದೆ ವಿಜಯ್. ಎನಿ ಟೈಮ್ ಇದ್ದಾರೆ ಸರ್ ಜನ ನಮ್ ಜೊತೆ ಅವರು. 100% ಲಿಜೆಂಡ್ಸ್ ಅಲ್ಲಿ ಸಖತ್ ಪರ್ಫಾರ್ಮ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ, ಇನ್ನೊಂದ್ ದಿವಸ ಕೇಳ್ಬಿಟ್ಟು ಹೇಳ್ತೀನಿ ನಾನು. ಹಾಗೆ ಇಲ್ಲಿ ತನಕ ನೋಡಿದೀರಾ ನಮ್ದು ಸಂಭಾಷಣೆ. ಐ ಥಿಂಕ್ ಚಿಪ್ಲಿ ಬಗ್ಗೆ ತಿಳ್ಕೊಂಡಿರ ಇನ್ನೊಂದು ನಮ್ಮ ಸಂಭಾಷಣೆ ಹಿಂಗೆ ನಡ್ಕೊಂಡು ಹೋಗುತ್ತೆ, ಕ್ಯಾಶುಯಲ್ ಆಗಿರುತ್ತೆ ಅನ್ನೋದು. ಹಿಂಗೆ ನೋಡ್ತಾ ಇರಿ DRS. ಥ್ಯಾಂಕ್ ಯು ವೆರಿ ಮಚ್.